ಜನರ ಪಾಲಿಗೆ ಇದ್ದೂ ಇಲ್ವಾ ವೈದ್ಯರು ಆಂಬ್ಯುಲೆನ್ಸ್ ಸಿಬ್ಬಂದಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರದ ದಿನ್ನೇನಹಳ್ಳಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಜನರ ಪಾಲಿಗೆ ವೈದ್ಯರು ಆಂಬ್ಯುಲೆನ್ಸ್ ಇದ್ದೂ ಇಲ್ವಾ? ಆಂಬ್ಯುಲೆನ್ಸ್ ಸಿಬ್ಬಂದಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರದ ದಿನ್ನೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾವು ಕಚ್ಚಿ ತೀವ್ರ ಅಸ್ವಸ್ಥಗೊಂಡಿದ್ದ ಅಶ್ವತ್ಥಪ್ಪ ಸಾವನ್ನಪ್ಪಿದ್ದಾರೆ. ಹಸುಗಳಿಗೆ ಮೇವು ತರಲು ಹೋದಾಗ ಹಾವು ಕಚ್ಚಿತ್ತು. ಪಂಚಾಯಿತಿ ಗ್ರೇಡ್ 2 ಕಾರ್ಯದರ್ಶಿ ಅಶ್ವತ್ಥಪ್ಪ ಸಾವನ್ನಪ್ಪಿದ್ದಾರೆ. ಮುದಲೋಡು ಪಂಚಾಯಿತಿಯಲ್ಲಿ ಅಧಿಕಾರಿಯಾಗಿದ್ದ ಅಶ್ವತ್ಥಪ್ಪ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಅಂಗಲಾಚಿದ್ರು, ನೋ ಯೂಸ್, ಆಂಬ್ಯುಲೆನ್ಸ್ ಬಂದಿಲ್ಲ, ಪೆಟ್ರೋಲ್ ಇಲ್ಲ, ಬರೋಕಾಗಲ್ಲ ಅಂತ ಹೇಳಿ ಸಿಬ್ಬಂದಿ ಸಬೂಬನ್ನ ಹೇಳಿದಾರಂತ ನೋಡಿ. ನಂತರ ಆಟೋದಲ್ಲಿ ತಂದೆಯನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಅವರ ಪುತ್ರ. ಆದರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಅಶ್ವತ್ಥಪ್ಪ ಮೃತಪಟ್ಟಿದ್ದಾರೆ. ತಂದೆ ಸಾವಿಗೆ ಆಂಬ್ಯುಲೆನ್ಸ್ ಸಿಬ್ಬಂದಿಯೇ ಕಾರಣ ಅಂತ ಮಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಹೌದು, ಸಡನ್ ಆಗಿ ತುರ್ತಾಗಿ ಆಂಬ್ಯುಲೆನ್ಸ್ಗಳು ಬರ್ತವೆ ಅಂತ ಹೇಳ್ತಾರಲ್ಲ, ಬಂದಿದ್ರೆ ಒಂದು ಜೀವ ಉಳಿತಾ ಇತ್ತು. ಎಸ್, ಮೃತಪಟ್ಟಂತ ವ್ಯಕ್ತಿಯ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಶ್ವತ್ಥಪ್ಪ ಅವರ ಹೆಸರು. ಸಡನ್ ಆಗಿ ಹಾವು ಕಚ್ಚಿ ತೀವ್ರವಾಗಿ ಅಸ್ವಸ್ಥಗೊಂಡಿರ್ತಾರೆ. ಸೊ ಆ ಕ್ಷಣಕ್ಕೇನೆ ಅವರ ಪುತ್ರ ಆಂಬ್ಯುಲೆನ್ಸ್ಗೆ ಕರೆ ಮಾಡ್ತಾರೆ. ಆಗ ಹೇಳಿದ್ದೇನು, ಆಂಬ್ಯುಲೆನ್ಸ್ನಲ್ಲಿ ಪೆಟ್ರೋಲ್ ಇಲ್ಲ ಅಂತೆ, ಪೆಟ್ರೋಲ್ ಇಲ್ವಂತೆ, ಹಂಗಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈ ಸಾವಿಗೆ ಯಾರು ಹೊಣೆ? ಈಗ ನೈಟ್ ಅರೌಂಡ್ 10:30 ಇಲ್ಲ 10 o'clock ಅಲ್ಲಿ ಸ್ನೇಕ್ ಬೈಟ್ ಆಗಿದೆ ಅಂತ ನಮ್ಮ ದೀಪಾಳಿ ಹೋಬಳಿಯಲ್ಲಿರುವಂತಹ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋದ್ವಿ. ಪೇಷಂಟ್ನ ಕರ್ಕೊಂಡು ಅಲ್ಲಿ ಯಾವುದೇ ಥರ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ ಇಲ್ಲ ಡ್ಯೂಟಿ ಡಾಕ್ಟರ್ ಆಗಲಿ ಡ್ಯೂಟಿ ಸ್ಟಾಫ್ ನರ್ಸ್ ಆಗಲಿ ಯಾರೂ ಇರಲಿಲ್ಲ. ಆಂಬ್ಯುಲೆನ್ಸ್ ವ್ಯವಸ್ಥೆಗಾಗಿ ಅವ್ರನ್ನ ಅಪ್ರೋಚ್ ಆಗಿದ್ದಕ್ಕೆ ಅವರು ಇಲ್ಲ ಆಂಬ್ಯುಲೆನ್ಸಲ್ಲಿ ಪೆಟ್ರೋಲ್ ಆಗಿದೆ ಅಂತ ಆನ್ಸರ್ ಮಾಡಿದ್ರು. ಅಷ್ಟೇ ನೆಗ್ಲೆಕ್ಟ್ ಆಗಿ ಇನ್ನು ಹಾಸ್ಪಿಟಲ್ ಎಂಟ್ರಿ ಕೂಡ ಆಗ್ತಿದ್ದಂಗೆ ಪೇಷಂಟ್ನ ನೋಡಲಿಲ್ಲ. ಡ್ಯೂಟಿ ಡಾಕ್ಟರ್ಸ್ ಯಾರೂ ಅವೈಲೇಬಲ್ ಇಲ್ಲ, ಸ್ಟಾಫ್ ನರ್ಸ್ ಆಗಲಿ ಯಾರೂ ಇರಲಿಲ್ಲ. ಇಂಥ ವ್ಯವಸ್ಥೆ ಇಲ್ಲ ಅಂದಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಕ್ಲೋಸ್ ಮಾಡಿ. ನೈಟ್ ಅರೌಂಡ್ 10:30 ಇಲ್ಲ 10 o'clock. ಚಿಕ್ಕಪ್ಪ ಅಶ್ವತ್ಥಪ್ಪ ನಾವು ಬಂದು ಅಲ್ಲಿ ದೀಪಾವಳಿಯಾಗಿ ಅಶ್ವತ್ಥಪ್ಪ ಬಂದು ಅವ್ರಿಗೆ ಆಂಬುಲೆನ್ಸ್ ಫೋನ್ ಮಾಡೋದು ಮಂಜನಹಳ್ಳಿಗೆ ಹೋಗಿ 1 hour ಆಗುತ್ತೆ, ಮಂಜನಹಳ್ಳಿಯಿಂದ ಬರುತ್ತೆ ಅಂತ ಹೇಳಿದ್ರು. ದೀಪಾವಳಿಗೆ ಬಂದು ಅವ್ರ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಅವರು ಕಾಲ್ ಆಗೋಗಿದೆ ಅಂತ ಹಾಸ್ಪಿಟ್ಲ್ ಹತ್ರ ಬಂದು ಬಾಗಿಲು ತೆಗೀರಿ ಅಂದರೆ ಅವ್ರು ಬಾಗಿಲು ತೆಗೀರಿಲ್ಲ, ಅಲ್ಲೇ ನಿಂತ್ಕೊಳ್ಳಿ ಅವ್ರನ್ನೂ ಕೇಳಿದ್ವಿ, ಆಂಬುಲೆನ್ಸ್ ಕೊಡಿ ಹಿಂಗೆ ಹೋಗ್ಬೇಕು ಅಂದರೆ ಇಲ್ಲ ಪೆಟ್ರೋಲ್ ಆಗೋಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ. ಯಾವಾಗ ಆಗಿರುವಂಥ ಘಟನೆ ಇದು, ಏನೇನಾಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಖಂಡಿತ ಏನು ಈ ಘಟನೆ ಬಗ್ಗೆ ಹೇಳೋದಾದ್ರೆ, ನಮ್ಮ ಸಾವನ್ನ ನಾವೇ ಕಣ್ಣಾರೆ ನೋಡಿ ಸಾವನ್ನಪ್ಪಿದ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು. ಯಾಕಂದ್ರೆ ಒಬ್ಬ ಏನು ಗ್ರೇಡ್ 2 ತಹಸೀಲ್ದಾರಾಗಿ ಗ್ರೇಡ್ 2 ಕಾರ್ಯದರ್ಶಿಯಾಗಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮೊದಲೋಡು ಗ್ರಾಮ ಪಂಚಾಯತಿಯಲ್ಲಿ ಅಂದ್ರೆ ಗೌರಿಬಿದನೂರು ತಾಲೂಕಿನ ಮೊದಲೋಡು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಶ್ವತ್ಥಪ್ಪ ಅಂತಂದವರು ಇವತ್ತು ಬೆಳಗ್ಗೆ ಮೇವು ತರಲು ಒಂದು ತೋಟದ ಬಳಿ ಹೋಗಿದ್ದಾಗ ಹಠಾತ್ ಆಗಿ ಆಕಸ್ಮಿಕವಾಗಿ ಒಂದು ಹಾವನ್ನ ತುಳಿದು ಹಾವು ಕೂಡ ಆತನ ಕಾಲಿಗೆ ಕಚ್ಚುತ್ತೆ. ಆಗ ಆತ ತಕ್ಷಣ ತನ್ನ ಮೊಬೈಲ್ ಇಂದ ತೆಗೆದು ಆಂಬುಲೆನ್ಸ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಆಂಬುಲೆನ್ಸ್ ಅವರು ಪೆಟ್ರೋಲ್ ಖಾಲಿ ಆಗಿದೆ, ಈಗ ಬರಕ್ ಆಗಲ್ಲ ಅಂತೇಳಿ ಇನ್ನೊಂದು ಆಂಬುಲೆನ್ಸ್ಗೆ ಕನೆಕ್ಟ್ ಮಾಡ್ತೀವಿ ಅಂತೇಳಿ ಮಾಡ್ತಾರೆ. ಆದ್ರೆ ಅದಕ್ಕೂ ಕೂಡ ಕನೆಕ್ಟ್ ಆಗಲ್ಲ, ಅಲ್ಲಿಗೂ ಕೂಡ ಸೂಕ್ತ ಸಂದರ್ಭಕ್ಕೆ ಸೂಕ್ತ ಸಮಯಕ್ಕೆ ಆಂಬುಲೆನ್ಸ್ ಹೋಗೋದಿಲ್ಲ. ಹಾಗಾಗಿ ಅಲ್ಲೇ ಕೂಡ ಆತನ ಸಂಬಂಧಿಕರು ಕೂಡ ಹೋಗಿ ಆತನ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನು ಹಸುಗಳಿಗೆ ಮೇವು ತರಲು ಹೋಗುತ್ತ ಸಂದರ್ಭದಲ್ಲಿ ಈ ಘಟನೆ ಆಗಿರ್ತಕ್ಕಂಥದ್ದು ಗೌರಿಬಿದನೂರು ತಾಲೂಕಿನ ದಿನ್ನೇಹಳ್ಳಿ ಗ್ರಾಮದ ನಿವಾಸಿ ಗ್ರಾಮ ಪಂಚಾಯತಿಯಲ್ಲಿ ಗ್ರೇಡ್ 2 ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದ ಅಶ್ವತ್ಥಪ್ಪನವರು ಈ ಒಂದು ಘಟನೆಗೆ ಒಳಗಾಗಿರ್ತಕ್ಕಂಥ. ಇದಕ್ಕೆ ಮುಖ್ಯವಾಗಿ ಕಾರಣ ಅಂದ್ರೆ ಈ ಜಿಲ್ಲೆಯಲ್ಲಿ ಈಗ ಆಂಬುಲೆನ್ಸ್ಗಳ ಕೊರತೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸುಮಾರು ಸರಿ ಸಾರ್ವಜನಿಕರು ದೂರುಗಳು ಕೊಟ್ಟಿದ್ದಾರೆ. ಆದ್ರೆ ಎಲ್ಲಾ ಕಡೆ ಈ ರೀತಿ ಘಟನೆಗಳು ಅಪಘಾತಗಳಾಗಿದ್ದು ಕೂಡ ಸೂಕ್ತ ಸಮಯಕ್ಕೆ ಆಂಬುಲೆನ್ಸ್ ಹೋಗದೆ ಸಾಕಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದೇ ರೀತಿ ಈ ಸ್ನೇಕ್ ಬೈಟ್ಸ್ ಆಗಿ ಕೂಡ ಸುಮಾರು ಜನ ಪಾಪ ಗಾಯಾಳುಗಳು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಆದ್ರೆ ಇದು ಪ್ರತ್ಯಕ್ಷ ಉದಾಹರಣೆ ಏನಂದ್ರೆ ರಾಮ್, ತನ್ನ ಪ್ರಾಣ ಹೋಗ್ಬೇಕಂತ ಗೊತ್ತಾದ ತಕ್ಷಣ ಆತ ತನ್ನ ಮೊಬೈಲ್ ಇಂದ ಆಂಬುಲೆನ್ಸ್ಗೆ ಕರೆ ಮಾಡ್ತಾನೆ, ನನ್ನ ಪ್ರಾಣ ರಕ್ಷಣೆ ಮಾಡ್ಕೋಬಹುದು, ಕಾಪಾಡ್ಕೋಬಹುದು,
ನನ್ನ ಮಕ್ಕಳಿದ್ದಾರೆ, ಮರಿದ್ದಾರೆ, ಫ್ಯಾಮಿಲಿ ಹೊಣೆ ಹೊತ್ತಿದ್ದೀನಿ, ಹಾಗಾಗಿ ಏನಾದ್ರು ಮಾಡಿ ತನ್ನ ಪ್ರಾಣ ಉಳಿಸ್ಕೋಬೇಕು ಅಂತೇಳಿ ಆಂಬುಲೆನ್ಸ್ಗೆ ಕರೆ ಮಾಡ್ತಾನೆ. ಆದ್ರೆ ಆಂಬುಲೆನ್ಸ್ ಅವರು ಪೆಟ್ರೋಲ್ ಖಾಲಿ ಆಗಿದೆ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ಉತ್ತರವನ್ನು ಕೊಡೋದ್ರ ಮುಖಾಂತರ ಆತನ ಪ್ರಾಣಕ್ಕೆ ಇವತ್ತು ಆ ಪ್ರಾಣ ಹೋಗೋದಕ್ಕೆ ಕಾರಣ ಪ್ರತ್ಯಕ್ಷವಾಗಿ ಆರೋಗ್ಯ ಇಲಾಖೆಯವರು ಮತ್ತೆ ಆಂಬುಲೆನ್ಸ್ ಸಿಬ್ಬಂದಿಯವರು ಅಂತ ಹೇಳ್ಬೋದು. ಇದಕ್ಕೆ ಆ ಕುಟುಂಬಸ್ಥರು ಸಹ ಓಕೆ ರಾಜಪ್ಪ, ಜಸ್ಟ್ ಹೋಲ್ಡ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಈಗ ಮೃತ ವ್ಯಕ್ತಿಯ ಸಂಬಂಧಿಕರು ಚಂದ್ರಮೋಹನ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನಾಯ್ತು ಸರ್? ಅಂದ್ರೆ ಆಂಬ್ಯುಲೆನ್ಸ್ ಇರೋದೇ ಈ ರೀತಿಯಾದಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ನಮಗೆ ಹೆಲ್ಪ್ ಆಗೋದಕ್ಕೆ, ಆದರೆ ಆಂಬ್ಯುಲೆನ್ಸ್ ಬಂದಿಲ್ಲ, ಜೊತೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಅಲ್ಲೂ ಸಮಸ್ಯೆ ಆಯ್ತಂತೆ. ಏನಾಯ್ತು ಎಕ್ಸಾಕ್ಟ್ಲಿ? ಸರ್, ಅಶ್ವತ್ಥಪ್ಪ ಮುದ್ದೋಡು ಗ್ರಾಮ ಪಂಚಾಯತಿಯ ಗ್ರೇಡ್ 2 ಸೆಕ್ರೆಟರಿ ಅವರು ರಾತ್ರಿ ಹೊಲಕ್ಕೆ ಹೋಗ್ಬಿಟ್ಟು ಹಸುಗಳಿಗೆ ಹುಲ್ಲು ಕೊಯ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅನಿರೀಕ್ಷಿತವಾಗಿ ಹಾವು ಕಚ್ಚಿದೆ ಅವ್ರಿಗೆ. ಹಾವು ಕಚ್ಚಿಸ್ಕೊಂಡಿರ್ತಕ್ಕಂಥ ಅಶ್ವತ್ಥಪ್ಪ ತನ್ನ ಮೊಬೈಲ್ ನಿಂದಾನೆ ಅಲ್ಲಿ ಆಸ್ಪತ್ರೆಗೆ ಫೋನ್ ಮಾಡ್ತಾರೆ, ಬನ್ನಿ ಆಂಬುಲೆನ್ಸ್ ತಗೊಂಡ್ ಬನ್ನಿ, ನಂಗೆ ಈ ರೀತಿ ಹಾವು ಕಚ್ಚಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಆಂಬುಲೆನ್ಸ್ ಮಂಚೇನಹಳ್ಳಿ ಆ ಸಾರ್ವಜನಿಕ ಆಸ್ಪತ್ರೆಯ ಆಂಬುಲೆನ್ಸ್ ಡ್ರೈವರ್ ಅವ್ರಿಗೆ ಉತ್ತರ ಕೊಡ್ತಾನೆ, ಆಂಬುಲೆನ್ಸ್ ಅಲ್ಲಿ ಡೀಸೆಲ್ ಇಲ್ಲ ಅಂತ. ಆಮೇಲೆ ತಕ್ಷಣ ಅವರು ಗೌರಿಬಿದೂರು ಸಾರ್ವಜನಿಕ ಆಸ್ಪತ್ರೆಗೆ ಫೋನ್ ಮಾಡ್ತಾರೆ. ಸಾರ್ವಜನಿಕ ಆಸ್ಪತ್ರೆಗೆ ಫೋನ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಆಂಬುಲೆನ್ಸ್ ನವರು ಇನ್ನೂ 1 ಗಂಟೆ ಆಗುತ್ತೆ ಬರೋದಕ್ಕೆ, ಲೇಟ್ ಆಗುತ್ತೆ, ನಮ್ಗೆ ಸದ್ಯಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಆ ಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ವೈದ್ಯರನ್ನು ಕೂಡ ಅವ್ರು ಸಂಪರ್ಕ ಮಾಡ್ತಾರೆ. ಆ ಸಮೀಪದಲ್ಲಿ ಇರ್ತಕ್ಕಂಥ ಆ ಹಳ್ಳಿಗೆ ದಿನ್ನೇನಹಳ್ಳಿ ಸಮೀಪದಲ್ಲಿ ಇರ್ತಕ್ಕಂಥ ವೈದ್ಯರನ್ನ. ಅಲ್ಲಿ ವೈದ್ಯರು ಕೂಡ ಯಾರು ಇರೋದಿಲ್ಲ ಆಸ್ಪತ್ರೆಯಲ್ಲಿ. ತಕ್ಷಣ ಅವ್ರ ಮಗಳು ಗೌರಿಬಿದೂರು ಆಸ್ಪತ್ರೆಗೆ ಸುಮಾರು 10-12 ಕಿಲೋಮೀಟರ್ ದೂರಕ್ಕೆ ಆಟೋದಲ್ಲಿ ಹಾಕೊಂಡು ಬರ್ತಾ ಇರ್ತಾರೆ. ಆ ಹಾದಿ ಮಧ್ಯೆ ಅವರಿಗೆ ಇಡೀ ದೇಹಕ್ಕೆಲ್ಲಾನು ಹಾವಿನ ವಿಷ ಹಡ್ಕೊಂಡ್ಬಿಟ್ಟಿರ್ತದೆ. ಹಡ್ಕೊಂಡ್ಬಿಟ್ಟು ಆತ ಉಳಿಯೋದು ಕಷ್ಟ ಇರ್ತದೆ. ಆದ್ರೂ ಚಂದ್ರಮೋಹನ್ ಅವರೇ ಹಾಗೆ ಸಂಪರ್ಕದಲ್ಲಿರಿ, ಒಂದೇ ನಿಮಿಷ. ಚಿಕ್ಕಬಳ್ಳಾಪುರ DHO ಮಹೇಶ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಒಂದು ಜೀವ ಹೋಗಿದೆ ಸರ್, ಆಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ಬರದೆ ಪೆಟ್ರೋಲ್ ಖಾಲಿ ಆಗಿತ್ತಂತೆ. ಸರ್, ಈಗ ಅದು ಈ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ತನಿಖೆಗೆ ತಂಡನ ಕಳಿಸಿದ್ರು. ತಂಡ ಹೋಗಿದ್ದಾರೆ, ಆಲ್ರೆಡಿ ಸ್ಪಾಟ್ ಅಲ್ಲಿ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಬೈ 5 o'clock ಒಂದು ರಿಪೋರ್ಟ್ ಬರುತ್ತೆ. ಬಂದ ತಕ್ಷಣ ಡೀಟೇಲ್ ವರದಿ ಏನಾಗಿದೆ, ತಪ್ಪಿತಸ್ಥಿದ್ರೆ ಅದ್ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ತಕ್ಕಂಥದ್ದು ಆಗ್ತದೆ ಸರ್. ಸರ್, ಈ ಆಂಬ್ಯುಲೆನ್ಸ್ ಇರೋದು ತುರ್ತು ಪರಿಸ್ಥಿತಿಯಲ್ವಾ ಸರ್? ಇವ್ರು ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ವಹಿಸ್ತಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಇದೊಂದೇ ಅಲ್ಲ, ಬಹಳ ಕಂಪ್ಲೇಂಟ್ ಬರ್ತಾ ಇದೆ ಸರ್. ಅದೇ ಆಂಬ್ಯುಲೆನ್ಸ್ ಅಲ್ಲಿ ಎಮರ್ಜೆನ್ಸಿಗೆ ಫ್ಯೂಯಲ್ ಅಂತ ಕಂಪಲ್ಸರಿ ಇರ್ಲೇಬೇಕು, ಯಾವುದೇ ಕಾರಣ ಖಾಲಿ ಇಟ್ಕೊಳ್ಳೋಂಗಿಲ್ಲ. ಅದು ವಿಚಾರಣೆಗೆ ಏನಾಗಿದೆ, ಈಗ ತಂಡ ಹೋಗಿದ್ದಾರೆ. ಆ ರೀತಿ ಏನಾದ್ರು ಇಟ್ಕೊಂಡಿದ್ರೆ ಅದು ವಾಹನ ಚಾಲಕ ನಿರ್ಲಕ್ಷ್ಯನ ಇಲ್ಲ ಆಡಳಿತ ವೈದ್ಯಕ ನಿರ್ಲಕ್ಷ್ಯನ ಯಾರ್ದು ಏನಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲಿಸಿ ತನಿಖಾ ತಂಡ ವರದಿ ಏನ್ ಕೊಡ್ತಾರೋ ಅದ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಆಗ್ತದೆ ಸರ್. ಮುಂದಿನ ಸಲ ಈ ರೀತಿ ಆಗದಂಗೆ ಎಲ್ರಿಗೂ ಎಚ್ಚರಿಕೆ ಕ್ರಮವನ್ನು ತಗೊಳ್ತಕ್ಕಂಥದ್ದು ಬಗ್ಗೆ ಕ್ರಮ ವಹಿಸ್ತದೆ. ಏನ್ ಕ್ರಮ ಆಗ್ಬೋದು ಸರ್? ಅಂದ್ರೆ ಒಂದು ಕ್ರಮ ಆಗೋದಕ್ಕಿಂತ ಒಂದು ವ್ಯವಸ್ಥೆ ಬೇಕು ಸರ್, ಸರಿಯಾದಂತ ವ್ಯವಸ್ಥೆ. ಈಗ ರಾಜ್ಯದಲ್ಲೆಲ್ಲ ಈಗ ಎಲ್ಲಾ ಜಿಲ್ಲೆಗಳಿಗೂ 108 ಡಿಸ್ಟ್ರಿಕ್ಟ್ ಕಂಟ್ರೋಲ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ, ಡಿಸ್ಟ್ರಿಕ್ಟ್ ಲೆವೆಲ್ ಕಂಟ್ರೋಲ್ ಕೊಟ್ಟಾಗ ಯಾವುದೇ ಒಂದು ತುರ್ತು ಕಾಲ ಆಯ್ತು ಬಂದಾಗ ಇಮಿಡಿಯೇಟ್ ಆಗಿ ಅದು ಎಷ್ಟೊತ್ತು ಬಂತು ಏನು ಅಂತಾನು ಕೂಡ ಗೊತ್ತಾಗ್ತದೆ. ಅದನ್ನು ಕೂಡ ನಾವು 108ಗೆ ಎಷ್ಟೊತ್ತು ಕಾಲ್ ಹೋಗಿತ್ತು ಅದನ್ನು ಮಾಹಿತಿ ಕೊಡೋಕೆ ನಾವು ರಾಜ್ಯ ಮಟ್ಟಕ್ಕೆ ಕೂಡ ಮಾಹಿತಿ ತಗೊಂಡಿದೀವಿ. ಎಲ್ಲಿ ಲ್ಯಾಪ್ಸಸ್ ಆಗಿದೆ, ಇಲ್ಲ 108 ಆಂಬುಲೆನ್ಸ್ ಇಲ್ಲ ಲೋಕಲ್ ಆಂಬುಲೆನ್ಸ್, ಯಾವ್ದು ಆಂಬುಲೆನ್ಸ್ ಇಂದ ಈ ರೀತಿ ತಪ್ಪಾಗ್ತಾ ಇದೆ. ಯಾಕಂದ್ರೆ ತುರ್ತು ಸಂದರ್ಭದಲ್ಲಿ ಅವರು ಸರಿಯಾಗಿ ಸ್ಪಂದಿಸಿಲ್ಲ ಅಂತಂದಾಗ ಜೀವಗಳು ಹೋಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಆ ರೀತಿ ಆಗದಂಗೆ ಎಚ್ಚರಿಕೆ ವಹಿಸ್ತಕ್ಕ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿ ಈಗ ಯಾರ್ದು ತಪ್ಪಾಗಿದೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಆಗ್ತದೆ ಸರ್. ಎಸ್ ಸರ್. ಸರ್, ನಮ್ಮ ಜೊತೆಗೆ ಈಗ ಮೃತ ವ್ಯಕ್ತಿಯ ಸಂಬಂಧಿಕರು ಚಂದ್ರಮೋಹನ್ ಅವರು ಇದ್ದಾರೆ. ಅವರು ಕೂಡ ನಿಮ್ಮನ್ನ ಮಾತಾಡಿಸ್ತಾರೆ ನೋಡಿ. ಚಂದ್ರಮೋಹನ್ ಮಾತಾಡಿ, DHO ಇದ್ದಾರೆ. ಸರ್, ಇವತ್ತು ಆ ಪ್ರಾಣಕ್ಕೇನು ಬೆಲೆ ಇಲ್ವಾ? ಹಾವು ಕಚ್ಚಿಸ್ಕೊಂಡಿರತಕ್ಕಂಥ ಅಶ್ವತ್ಥಪ್ಪನೇ ನೇರವಾಗಿ ತನ್ನ ಮೊಬೈಲ್ ನಿಂದಾನೆ ಹಾಸ್ಪಿಟಲ್ಗೆ ಫೋನ್ ಮಾಡ್ತಾರೆ. ಮೊಬೈಲ್ಗೆ ನನ್ನ ಆಂಬುಲೆನ್ಸ್ ಅಲ್ಲಿ ಡೀಸೆಲ್ ಇಲ್ಲ ಅಂತ ಡ್ರೈವರ್ ಹೇಳ್ತಾರೆ. ಗೌರಿಬಿದೂರು ತಾಲೂಕು ಕೇಂದ್ರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಆಂಬುಲೆನ್ಸ್ ಫೋನ್ ಮಾಡ್ತಾರೆ, ಇನ್ನೂ ಬರೋದು ತಡ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇವತ್ತು ಅವ್ರ ಕುಟುಂಬಕ್ಕೆ ಯಾರ್ ದಿಕ್ಕು, ಆ ಮಕ್ಕಳಿಗೆ ಯಾರ್ ದಿಕ್ಕು? ಆ ಪ್ರಾಣಕ್ಕೇನು ಬೆಲೆ ಇಲ್ವಾ ಸರ್ DHO ಸಾಹೇಬ್ರೆ? ಸರ್, ಈಗ ಹೋಗಿರ್ತಕ್ಕಂಥ ಪ್ರಾಣ ವಾಪಸ್ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ. ಒಂದು. ಎರಡನೇದು, ಆ ಸಮಯದಲ್ಲಿ ಯಾರ್ಯಾರು ಲೋಪದೋಷ ಆಗಿದೆ, ಈಗ ವೆಹಿಕಲ್ದು ಸಂಬಂಧಪಟ್ಟಂಗೆ ಡ್ರೈವರ್ದ ಲೋಪನ ಇಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಏನಾದ್ರು ಕಳಿಸಿಲ್ವಾ ಅನ್ನೋದ್ರ ಬಗ್ಗೆ ಪರಿಶೀಲಿಸಿ ಈಗ ಆಲ್ರೆಡಿ ತಂಡ ಹೋಗಿದ್ದಾರೆ. ದೀಪಾಳ್ಯ ಮತ್ತೆ ಗೌರಿಬಿದೂರು 2 ಕಡೆನೂ ಕೂಡ ಕಳಿಸಿದೀವಿ. ಏನೇನು ಲೋಪದೋಷ ಆಗಿದೆ ಅದ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಆಗ್ತದೆ ಸರ್. ನೋಡಿ, ಖಾಸಗಿ ಆಂಬುಲೆನ್ಸ್ ಜೊತೆ ನಿಮ್ ಸರ್ಕಾರಿ ಆಂಬುಲೆನ್ಸ್ಗಳು ಶಾಮೀಲಾಗಿರ್ತಕ್ಕಂಥ ಗಂಭೀರ ಆರೋಪ ಸಾರ್ವಜನಿಕ ವಲಯದಲ್ಲಿ
ಇವತ್ತಲ್ಲ ವರ್ಷಾನುಗಟ್ಲೆಯಿಂದ ಕೇಳಿ ಬರ್ತಾ ಇದೆ. ಆದ್ರೆ ಯಾವ DHO ಆಗ್ಲಿ THO ಆಗ್ಲಿ ಮೆಡಿಕಲ್ ಆಫೀಸರ್ ಆಗ್ಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗ್ಲಿ ಕಿಂಚಿತ್ತು ಕೂಡ ಕ್ರಮ ಕೈಗೊಳ್ಳದಿರ್ತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿ ಸರ್. ಇದು ತುಂಬಾ ಬೇಸರದಿಂದ ಈ ಮಾತು ಹೇಳ್ತಾ ಇದ್ದೀನಿ ನಾನು. ಆಕ್ಸಿಡೆಂಟ್ ಆಗಿ 1 ಗಂಟೆ ಆದ್ರೂ ಕೂಡ ನಿಮ್ಮ ಆಂಬ್ಯುಲೆನ್ಸ್ಗಳು ಹೋಗೋದಿಲ್ಲ. ಇದರ ಬಗ್ಗೆ ಏನು ಕ್ರಮ ಕೈಗೊಳ್ತಕ್ಕಂತ ಪರಿಸ್ಥಿತಿನೇ ಇವತ್ತಿಲ್ಲ ಸರ್ ಆರೋಗ್ಯ ಇಲಾಖೆ. ಸರ್ ಈಗ ಆಲ್ರೆಡಿ ಅದು ರಾಜ್ಯದಲ್ಲಿ ಈಗ 108 ಕಾಲ್ ಸೆಂಟರ್ನ ಜಿಲ್ಲಾ ಮಟ್ಟಕ್ಕೆ ಲಿಂಕ್ ಮಾಡಬೇಕು ಅಂತ ಈಗ ಆಲ್ರೆಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ಬಂತು ಅಂದಾಗ ಏನಾಗ್ತದೆ ಅಂದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಕೂಡ ಆಗ್ತದೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಈಗ ಜಿಲ್ಲಾ ಮಟ್ಟಕ್ಕೆ ಬಂದಾಗ ತುರ್ತು ಕಾಲ್ ಸೆಂಟರ್ ಜಿಲ್ಲಾ ಮಟ್ಟಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ರಿಗೂ ಕೂಡ ರೆಸ್ಪಾನ್ಸ್ ಬರುತ್ತೆ. ನಿಯರೆಸ್ಟ್ ಆಂಬ್ಯುಲೆನ್ಸ್ ಮುಖಾಂತರ ವಿತಿನ್ 10 ಮಿನಿಟ್ಸ್ ರೀಚ್ ಆಗುವಂತ ಒಂದು ಕ್ರಮ ವಹಿಸ್ತಕ್ಕಂಥದ್ದು ನಡೀತಾ ಇದೆ ಸರ್. ಈಗ ಚಂದ್ರಮೋಹನ್ ಅವರೇ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರಾ ನೀವು? ಮಗಳು ಕರ್ಕೊಂಡು ಬಂದಿದ್ದಾರೆ ಸರ್. ಏನಂದ್ರಂತೆ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಕೊಡ್ಸಕ್ಕೆ ಇದ್ ಮಾಡಿದ್ದಾರೆ. ಆ ಟೈಮಲ್ಲಿ ಚಿಕಿತ್ಸೆ ಫಲಕಾರಿ ಆಗಿಲ್ಲ, ಆತ ಸತ್ತೋಗಿದ್ದಾನೆ ಸರ್. ಆ ವಿಷ ದೇಹಕ್ಕೆಲ್ಲ ಹರಡ್ಬಿಟ್ಟಿದೆ. ಅಷ್ಟೊತ್ತಿಗೆ 12 ಕಿಲೋಮೀಟರ್ ಆಟೋದಲ್ಲಿ ಪ್ರಯಾಣ ಮಾಡೋ ಅಷ್ಟೊತ್ತಿಗೆ ಅದು ಯಶಸ್ವಿ ಆಗಿಲ್ಲ ಸರ್. ಡಾಕ್ಟರ್ಗಳು ಇದ್ರಂತ ಅಲ್ಲಿ? ಇದಾರೆ ಸರ್, ಇದಾರೆ. ಚಿಕಿತ್ಸೆಗೆ ಇದ್ ಮಾಡಿದ್ದಾರೆ, ಬಟ್ ಅದು ಸಕ್ಸಸ್ ಆಗಿಲ್ಲ. ಆ ಹೆಣ್ಣು ಮಗು ಆಟೋದಲ್ಲಿ ಹಾಕೊಂಡ್ ಬಂದಿದೆ. ಎರಡೂ ಕಡೆ ಮಂಚೇನಹಳ್ಳಿ ಮತ್ತೆ ಗೌರಿಬಿದೂರು ಎರಡೂ ಕಡೆ ಆಂಬುಲೆನ್ಸ್ಗಳು ಕೂಡ ಅವರ ಒಂದು ಪರಿಸ್ಥಿತಿಲಿ ಅವ್ರ ಸ್ಪಂದನೆ ಕೊಟ್ಟಿಲ್ಲ. ಇದು ನಿಜಕ್ಕೂ ಕೂಡ ತುಂಬಾ ಬೇಸರ ಸಂಗತಿ ಸರ್. ಹೌದು DHO ಸರ್, ಇದ್ರ ಬಗ್ಗೆ ನೀವು ತುರ್ತಾಗಿ ಒಂದು ಕ್ರಮ ತೆಗೆದುಕೊಳ್ಬೇಕು ಸರ್. ಆಯ್ತು ಸರ್, ಈಗ ಆಲ್ರೆಡಿ ತಂಡ ಹೋಗಿದ್ದಾರೆ ಸರ್, ಬಂದ ತಕ್ಷಣ ಕ್ರಮ ತಗೋತೀವಿ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಮೋಹನ್ ಅವರೇ, ಕರೆ ಮಾಡಿ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಇದ್ದೀವಿ, ಚಿಕ್ಕಬಳ್ಳಾಪುರದ ದಿನ್ನೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಕೇವಲ ಒಂದು ಘಟನೆ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಹಿಂಗೆ ಆಗ್ತಾ ಇದೆ. ಅಂದರೆ ತುರ್ತು ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗೆ ಕರೆ ಮಾಡಿ 108ಗೆ ಕರೆ ಮಾಡಿ ನಾವು ಬರ್ತೀವಿ, ನಿಮ್ಮ ಜೀವ ಉಳಿಸ್ತೀವಿ ಅಂತ ಹೇಳಿ ಇರ್ತಾರೆ. ನಂಬಿಕೆಯಿಂದ ಕರೆ ಮಾಡಿದವ್ರು ಬಂದಿಲ್ಲ, ಇನ್ನೇನೋ ಸಬೂಬ್ ಹೇಳ್ತಾರೆ ಅಂತ ಅಂದರೆ ಇನ್ನು ಯಾರನ್ನು ಸ್ವಾಮಿ ನಂಬೋದಕ್ಕೆ ಸಾಧ್ಯ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ.